ವೆಲ್ಕಮ್ ಟು ಬಸವ ಅಕಾಡೆಮಿ. ಸುಮಾರು ದಿನಗಳಿಂದ ಸುಮಾರು ಜನ ಕೇಳ್ತಾ ಇದ್ರು, ಕಿವಿ ತೊಂದರೆ ಆಗ್ತಾ ಇದೆ, ಅದಕ್ಕೆ ಏನಾದ್ರು ಸೊಲ್ಯೂಷನ್ ಇದೆನಾ? ಡೆಫಿನೆಟ್ ಆಗಿ ಕಿವಿ ರಿಫ್ಲೆಕ್ಸು ಮತ್ತು ಕಿಡ್ನಿ ರಿಫ್ಲೆಕ್ಸ್ ಎರಡು ಸೇಮ್. ನಿಮ್ಮ ಕಿಡ್ನಿ ಶೇಪಲ್ಲೇ ಇರುತ್ತೆ ಕಿವಿ. ಸೊ ಹಾಗಾಗಿ ಕಿವಿನಲ್ಲಿ ಯಾವುದೇ ರೀತಿ ತೊಂದರೆ ಇರ್ಬೋದು, ಟಿನಿಟಸ್ ಇರ್ಬೋದು, ಕಿವಿನಲ್ಲಿ ಊಸಿಂಗ್ ಆಗಿರ್ಬೋದು, ಸೌಂಡ್ ಇರ್ಬೋದು, ನೋವಿರ್ಬೋದು, ಪಸ್ ಬರೋದಿರ್ಬೋದು. ಇದೆಲ್ಲದು ಯಾವಾಗ ಆಗುತ್ತೆ ಅಂದರೆ ಕಿಡ್ನಿ ಮೆರಿಡಿಯನ್ನಲ್ಲಿ, ಐ ಆಮ್ ನಾಟ್ ಟೆಲಿಂಗ್ ಕಿಡ್ನಿ ಆರ್ಗನ್, ಕಿಡ್ನಿ ಮೆರಿಡಿಯನ್ನಲ್ಲಿ ನಿಮಗೆ ಎನರ್ಜಿ ವ್ಯತ್ಯಾಸ ಆದಾಗ, ಎನರ್ಜಿ ಅಂದರೆ ಇಟ್ ಮೇ ಬಿ ಎ ಡ್ಯಾಂಪ್ ಇರ್ಬೋದು, ಕೋಲ್ಡ್ನೆಸ್ ಇರ್ಬೋದು, ಇಲ್ಲ ಡ್ರೈನೆಸ್ ಇರ್ಬೋದು. ಆ ಕಿಡ್ನಿ ಮೆರಿಡಿಯನ್ನಲ್ಲಿ ಎನರ್ಜಿ ವ್ಯತ್ಯಾಸ ಆದಾಗ ನಿಮಗೆ ಕಿವಿನಲ್ಲಿ ತೊಂದರೆ ಕಾಣಿಸುತ್ತೆ. ನೀವು ಕಿವಿನಲ್ಲಿ ಎಷ್ಟೇ ಟ್ರೀಟ್ಮೆಂಟ್ ಕೊಟ್ಟರು ಇಲ್ಲಿ ಜಸ್ಟ್ ರಿಲೀಫ್ ಆಗುತ್ತೆ. ಒಂದು ಇದಾಗ್ಬೋದು, ಒಂದು ಡ್ರಾಪ್ಸ್ ಆಗ್ಬೋದು, ಇನ್ನೊಂದಾಗ್ಬೋದು, ರಿಲೀಫ್ ಕಾಣಿಸುತ್ತೆ. ಬಟ್ ಕ್ಯೂರ್ ಬೇಕಂದ್ರೆಗಿನಾಗಿ ನೀವು ಕಿಡ್ನಿ ಮೆರಿಡಿಯನ್ಗೆ ಟ್ರೀಟ್ಮೆಂಟ್ ಕೊಡಬೇಕು. ಇಟ್ ಜಸ್ಟ್ ಲೈಕ್ ಎ ನೋಸ್ನಲ್ಲಿ ಒಂದು ನಿಮಗೆ ಮೂಗಲ್ಲಿ ಗೊಣ್ಣೆ ಬರ್ತಾ ಇರುತ್ತೆ, ನೋಸ್ ಬ್ಲಾಕ್ ಆಗ್ತಿರುತ್ತೆ. ಯಾಕೆ? ಲಂಗ್ಸ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ನೋಸ್. ಲಂಗ್ಸ್ನ ಸ್ಟ್ರೆಂಥನ್ ಮಾಡಿದ್ರೆ ನೋಸ್ ಹೆಂಗೆ ಕ್ಲಿಯರ್ ಆಗಿರುತ್ತೋ ಅದೇ ತರ ಕಿಡ್ನಿ ಮೆರಿಡಿಯನ್ನ ಸ್ಟ್ರೆಂಥನ್ ಮಾಡಿದ್ರೆ ಕಿವಿ ರಿಲೇಟೆಡ್ ಇಶ್ಯೂಸ್ ಸಾಲ್ವ್ ಆಗುತ್ತೆ. ಅದನ್ನ ಮಾಡೋದಕ್ಕೆ ಬಸವ ಅಕಾಡೆಮಿನಲ್ಲಿ ತುಂಬಾ ಎಫೆಕ್ಟಿವ್ ಟ್ರೀಟ್ಮೆಂಟ್ ಪ್ರೋಟೋಕಾಲ್ಸ್ ಅನ್ನು ನಾವು ನಮ್ಮ ಸ್ಟೂಡೆಂಟ್ಸ್ಗೆ ಹೇಳ್ಕೊಡ್ತಾ ಇದ್ದೀವಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಆರಿಕ್ಯುಲರ್ ಥೆರಪಿ ಅಂತ ಹೇಳ್ತೀನಿ. ಆರಿಕ್ಯುಲರ್ ಥೆರಪಿ ಅಂದ್ರೆ ಟ್ರೀಟಿಂಗ್ ಥ್ರೂ ಇಯರ್ಸ್. ನಿಮಗೆ ಈ ತರ ಆರಿಕ್ಯುಲರ್ ಥೆರಪಿ ಸೀಡ್ಸ್ ಯೂಟ್ಯೂಬ್, ಅಮೆಜಾನ್ ಮತ್ತೆ ಇವನ್ ಫ್ಲಿಪ್ಕಾರ್ಟ್ ಅಲ್ಲಿ ಸಿಗುತ್ತೆ, ಆಸ್ ವೆಲ್ ಆಸ್ ಬಸವ ಅಕಾಡೆಮಿನಲ್ಲಿ ಸಿಗುತ್ತೆ ಈ ಸೀಡ್ಸ್ ನ. ಸೊ ಲುಕ್ ಅಟ್ ದಿಸ್ ಈಸ್ ದ ಪೊಸಿಷನ್. ಸೊ ಈ ಇಯರ್ ಲೋಬ್ ಪೊಸಿಷನ್ ಅಲ್ಲಿ ಈ ಪಾಯಿಂಟ್ ಅಲ್ಲಿ ನೀವು ಪ್ರೆಷರ್ ಕೊಡಬೇಕು ಆರ್ ಸೀಡ್ ಅಪ್ಲೈ ಮಾಡಬೇಕು. ಸೊ ದಿಸ್ ಈಸ್ ದ ಪಾಯಿಂಟ್. ಇದನ್ನ ಡೈಲಿ ಪ್ರೆಸ್ ಮಾಡ್ತಾ ಹೋಗಿ, ಯಾವಾಗ ನೆನಪಾಗುತ್ತೋ ಆ ಥರ 15-20 ಸತಿ. ಇಲ್ಲ ಅಂತಂದ್ರೆ ಇನ್ನೂ ಬೆಟರ್ ಎಫೆಕ್ಟಿವ್ ಅಂತಂದ್ರೆ ಈ ಥರ ಆರಿಕ್ಯುಲರ್ ಸೀಡನ್ನ ಜಿಮ್ಮಿ ತಗೊಂಡ್ಬಿಟ್ಟು ನಿಮ್ಮ ಕನ್ನಡಿ ನೋಡ್ಕೊಂಡ್ಬಿಟ್ಟು ದಿಸ್ ಈಸ್ ದ ಪೊಸಿಷನ್ ಇಲ್ಲಿ ಹಾಕೊಳ್ಳಿ. ಸೊ ಈ ಪೊಸಿಷನ್ಗೆ ಹಾಕೊಂಡು ಅವಾಗ ಪ್ರೆಸ್ ಮಾಡ್ತಾರೆ. ದಿಸ್ ಈಸ್ ಕಂಟ್ರೋಲಿಂಗ್ ದಿ ಇಯರ್. ಇದ್ರ ಜೊತೆಗೆ ಸೊ ಇಲ್ಲಿ ತೋರಿಸ್ತಕ್ಕಂಥ ಪಾಯಿಂಟ್ K3 ನಿಮಗೆ ಕಾಲಿನ ಇಮ್ಮಿಡಾದಲ್ಲಿ ಬರುತ್ತೆ. ಈ ಪಾಯಿಂಟಿನ ವಾರಕ್ಕೆ 2 ಸತಿ 10 to 15 ಟೈಮ್ಸ್ ಪ್ರೆಸ್ ಮಾಡಿ. ಫಸ್ಟ್ ವಾರ ಮಾತ್ರ K3 2 ಸತಿ ಪ್ರೆಸ್ ಮಾಡಿ, 2ನೇ ವಾರದಿಂದ ವಾರಕ್ಕೆ 1 ಸತಿ. ಈ ಒಂದು ವಿದ್ಯೆನ ಕಲಿಯೋದ್ರಿಂದ ಡೆಫಿನೆಟ್ ಆಗಿ ನೀವೊಬ್ಬ ಹೀಲರ್ ಆಗ್ಬೋದು. ಯು ಕ್ಯಾನ್ ಮೇಕ್ ಇಟ್ ಆಸ್ ಎ ಪ್ರೊಫೆಷನ್. ಸೊ ಈ ಒಂದು ಸುವರ್ಣಾವಕಾಶ ಏಪ್ರಿಲ್ 2ನೇ ವಾರದಲ್ಲಿ ನಿಮ್ಮ ಮುಂದೆ ಇದೆ. ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ಬಸವ ಅಕಾಡೆಮಿ ನಿಮಗೆ ತರ್ತಾ ಇದೆ. ಕೆಳಗೆ ತೋರಿಸಿರೋ ವಾಟ್ಸಪ್ ನಂಬರ್ಗೆ ಜಸ್ಟ್ ಆಯ್ ಅಂತ ಮೆಸೇಜ್ ಮಾಡಿ ನೀವು ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆಯದಾಗಲಿ.